ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀಧರ್. ಇವತ್ತಿನ ಪದ್ಯ ರನ್ನ ಗದಾಯುಧದಿಂದ. ಸಂದರ್ಭ ಕುರುಕ್ಷೇತ್ರದಲ್ಲಿ ಸತ್ತು ಬಿದ್ದಂತಹ ತನ್ನ ಪ್ರೀತಿಯ ತಮ್ಮನಾದ ದುಶ್ಯಾಸನನ್ನ ನೋಡಿ ದುರ್ಯೋಧನ ಹೇಳುವಂತಹ ಮಾತಿದು. ಅತ್ಯಂತ ದುಃಖಗರ್ಭಿತವಾದ ಮಾತು. ನಿಜ ಜೀವಂ ಪರಲೋಕದೊಳ್ ನಿಜ ಮಹಾಮಾಂಸಂ ಪಿಶಾಚಾಸ್ಯದೊಳ್ ನಿಜ ರಕ್ತಂ ರಿಪುಕುಕ್ಷಿಯೊಳ್ ನಿಜ ಸಿರಂ ನಕ್ತಂಜಲಿ ಅಸ್ತದೊಳ್ ನಿಜ ಕಾಯಂ ಕುರುಭೂಮಿಯಲ್ ನೆಲೆಸಿರೆ ಗಾಂಧಾರೀಜ ದುರ್ಯೋಧನ ಅನುಜ ದುಶ್ಯಾಸನ ಭೀಮಗದ ಇಂ ಪಂಚತ್ವಂ ಪೊರ್ದಿಯ. ಅಂದರೆ ನಮ್ಮಲ್ಲಿ ಒಂದು ನಂಬಿಕೆ ಉಂಟು, ನಾವು ಮರಣದ ನಂತರ ಪಂಚಭೂತಗಳಲ್ಲಿ ಲೀನವಾಗ್ತೀವಿ, 5 ಭಾಗಗಳಾಗಿ ವಿಂಗಡಣೆ ಆಗ್ತೀವಿ ಅಂತ. ಅದೇ ರೀತಿ ಇಲ್ಲಿ ದುರ್ಯೋಧನ ದುಶ್ಯಾಸನಿಗೆ ನೀನು 5 ಭಾಗಗಳಾಗಿ ವಿಂಗಡಿಸಿ ಹೋಗಿದೆಯಪ್ಪ. ನಿಜ ಜೀವಂ ಪರಲೋಕದಳು, ನಿನ್ನ ಆತ್ಮ ಪರಲೋಕಕ್ಕೆ ಹೋಗಿದೆ. ನಿಜ ಮಹಾಮಾಂಸಂ ಪಿಶಾಚಾಸ್ಯದಳು, ಈ ರಣರಂಗದಲ್ಲಿರುವಂತಹ ಪಿಶಾಚಿಗಳು ನಿನ್ನ ಮಾಂಸವನ್ನು ತಿಂದವೆ. ನಿಜ ರಕ್ತಂ ರಿಪುಕುಕ್ಷಿಯೋಳ್, ಆ ಭೀಮ ನಮ್ಮ ರಿಪು, ನಮ್ಮ ಶತ್ರು, ಅವನು ನಿನ್ನ ಎದೆಯನ್ನು ಸೀಳಿ ಬಿಟ್ಟು ರಕ್ತವನ್ನು ಕುಡಿಯುತ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದ. ಹಾಗೆ ನಿನ್ನ ಎದೆಯನ್ನು ಸೀಳಿ ಆ ರಕ್ತವೆಲ್ಲ ಅವನ ಹೊಟ್ಟೆಯಲ್ಲಿ ಹೋಗಿದೆ. ನಿಜ ರಕ್ತಂ ರಿಪುಕುಕ್ಷಿಯೋಳ್ ನಿಜ ಶಿರಂ ನಕ್ತಂಚರಿ ಅಸ್ತದೊಳ್, ನಿನ್ನ ತಲೆಯನ್ನ ಯಾರ ರಾಕ್ಷಸಿ ಕತ್ತರಿಸಿಕೊಂಡು ಹೋಗಿದ್ದಾಳೆ. ನಿಜ ಸಿರಂ ನಕ್ತಂಚರಿ ಅಸ್ತದೊಳ್ ನಿಜ ಕಾಯಂ ಕುರುಭೂಮಿಯಲ್ಲಿ ನೆಲೆಸಿರೆ, ಇನ್ನ ಅಳಿದು ಉಳಿದ ದೇಹ, ಆ ಶರೀರ ಈ ಕುರುಭೂಮಿಯಲ್ಲಿ ನೆಲೆಸಿದೆ. ಗಾಂಧಾರಿಯ ಮಗನೇ. ದುರ್ಯೋಧನ ಪ್ರೀತಿ ಪಾತ್ರನಾದ ತಮ್ಮ ದುರ್ಯೋಧನ ಅನುಜ ದುಶ್ಯಾಸನ ಭೀಮಗದೆ, ಭೀಮ ಅಂದ್ರೆ ಭಯಂಕರ, ಆ ಭಯಂಕರವಾದ ಭೀಮನ ಭಯಂಕರ ಕಥೆಯಿಂದ ಹೀಗೆ ಪಂಚತ್ವಂ ಹೊಂದಿದೆ. ಈಗ ಮರಣವನ್ನು ಹೊಂದಿದೆ ನೀನು, 5 ವಿಭಾಗಗಳಾಗಿ ಮರಣವನ್ನು ಹೊಂದಿದೆ ನೀನು ಅಂತ ದುರ್ಯೋಧನ ಅಳ್ತಾನೆ. ನಮಸ್ಕಾರ.